ಇಂದು ಈ ವಿಶ್ವ ಕಂಡಂತಹ ಮಹನೀಯರು ವಿಶ್ವದಲ್ಲಿ ಶಾಂತಿ ಸಾರಲು ಬಂದಿರುವಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನ ಅಂದರೆ ಮೀಲಾದುನ್ ನಬಿ. ಹಾಗಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್, ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಮತ್ತು ಅಲ್ಲಿಪಿರ್ನ ನನ್ನ ಮಿತ್ರರಾದಂತಹ ಮೌಲಾನಾ ಜಾಹಿದ್ ರಜಾರ್ ಅವರು, ನಾತಿಕ್ ಅಲೀರ್ ಅವರು, ಅದೇ ರೀತಿ ನಮ್ಮ ಜರಾರ್ ಹುಸೇನ್ ರವರು, ಅಲಿ ಅಬ್ಬಾಸ್ ರವರು, ಅದೇ ರೀತಿ ಎಲ್ಲ ನನ್ನ ಆತ್ಮೀಯ ಮಿತ್ರರಾದಂತಹ ಅಜೀಮ್ ರವರು, ರಾಜಶೇಖರ್ ರವರು ಎಲ್ಲರೂ ಸೇರಿ ಇವತ್ತು ನಾವು ಪ್ರತಿ ವರ್ಷದಂತೆ ಇವು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ನಮ್ಮೆಲ್ಲರ ಪರವಾಗಿ ವಿಶ್ವದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ, ಅದೇ ರೀತಿ ಪ್ರವಾದಿರವರ ಅನ್ಯಾಯಿಗಳಿಗೆ ಏನು ಇವತ್ತು ಮೀಲಾದುನ್ ನಬಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಕೈದಿಗಳಿಗೆ ಮಧ್ಯಾಹ್ನ ವ್ಯವಸ್ಥೆ ದೇಶ, ಅದೇ ರೀತಿ ದೇಶ, ಯಾಕಂದ್ರೆ ಶಾಂತಿ ಪ್ರಿಯತೆಗೆ ಹೆಸರಾಗಿರುವ ದೇಶ ಸೇರಿ ನಮ್ಮ ಗುರುಗಳಿಂದ ಒಂದು ಪ್ರವಾಸ ಇಟ್ಕೊಂಡು ನಾವು ಅಣ್ಣ ತಮ್ಮಂದಿರ ವ್ಯವಸ್ಥೆ ಕೂಡ ಆಗಿದ್ದೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ದೇಶ, ನಮ್ಮ ದೇಶದ ಜನ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾಕಂದ್ರೆ ನಮ್ಮ ಪ್ರವಾದಿರವ್ರು ಹೇಳಿರೋದು, ನಾನು ರೆಹಮತುಲ್ ಆಲಮೀನ್ ಆಗಿ ಬಂದಿದ್ದೇನೆ, ನಾನು ರೆಹಮತುಲ್ ಮುಸ್ಲಿಮೀನ್ ಆಗಿ ಬಂದಿಲ್ಲ. ಯಾಕಂದ್ರೆ ಬರೀ ಮುಸಲ್ಮಾನರಿಗೋಸ್ಕರ ನಾನು ಹುಟ್ಟಿಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಈ ಒಂದು ಮಾತು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಮೊನ್ನೆ ಅಷ್ಟೇ ಒಂದು ಕಾರ್ಯಕ್ರಮದಲ್ಲಿ ಆಚಾರ್ಯ ಪ್ರಮೋದ್ ಕಿಶನ್ ರವರು ಹೇಳಿದ್ದಾರೆ, ನಬಿ ಜಿತನೆ ತುಮಾರೆ ಹೇ ನಬಿ ಉತನೆ ಹಮಾರೆ ಹೇ ಅಂತ. ಹಾಗಂದ್ರೆ ಎಲ್ಲರಿಗೂ ಈ ಪ್ರವಾದಿರವರು ನಿಮ್ಗೆ ಎಷ್ಟೋ ಅಷ್ಟೇ ನಮಗೂ ಕೂಡ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ದೇಶದಲ್ಲಿ ಇರುವ ಎಲ್ಲ ನನ್ನ ಆತ್ಮೀಯರು, ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಎಲ್ಲ ಹಬ್ಬಗಳು ಆಚರಣೆ ಮಾಡಿದಾಗೆ ಈ ಹಬ್ಬ ಕೂಡ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ವಬಿಹಿ ನಸ್ತೈನ್ ಇನ್ನಹು ಖೈರು ನಾಸಿರಿನ್ ವ ಮುಯಿನ್ ಲक़द कान लकुम फी रसूलिल्लाहि उस्वतुन हसना। जिस तरीके से आप तमाम नाजरीन और जो हाजरीन हैं वो देख रहे हैं, यहाँ पे जो आज ज़िला चिकबल्लापुर में जो हॉस्पिटल गवर्नमेंट में जमा हुए हैं वो इसलिए है कि तमाम इंसानियत के लिए जिस तरीके से रसूल इस्लाम तशरीफ़ फरमा मिलादुन नबी जो विलादत रसूल इस्लाम है, उस हवाले से हम ये मैसेज दे रहे हैं दुनिया वालों और इंसानियत के लिए कि रसूल सबके हैं और सबके साथ हम हैं। और हम एक मैसेज दे रहे हैं, आज जो ये तकसीम किया जा रहा है कि यहाँ पे जो फल फ्रूट जो दिया जा रहा है वो तमाम इंसानियत के साथ में इंसानियत के हवाले किया जा रहा है। और हॉस्पिटलों में और जेल वगैरह में जो देने का हदफ ये है, हॉस्पिटल में बीमारों